ಎಲ್ಲ ಸಖತ್ ಜನರಿಗೂ ನಮಸ್ಕಾರ. ನಾನು ನಿಮ್ಮ ಸಖತ್ ಮಗ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದೆ, ಫೀಡಲ್ಲಿ ಬರೀ ಒಂದೇ ಹಾಡು ಬರ್ತಾ ಇತ್ತು. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ನಾನು ಯಾವ ಹಾಡಿನ ಬಗ್ಗೆ ಮಾತಾಡ್ತೀನಂತ. ತುಳಸಿ. ಈ ಹಾಡನ್ನ ನಾನು ಯೂಟ್ಯೂಬಲ್ಲಿ ಒಂದ್ಸಲ ನೋಡಿದೆ, ಅದಾದ್ಮೇಲಿಂದ ರಿಪೀಟ್ ಆಗಿ ಇದೇ ಹಾಡನ್ನ ನೋಡ್ತಾ ಇದ್ದೀನಿ. ನನ್ಗೊಂದು ಡೌಟ್ ಬರ್ತಾ ಇದೆ, ಇಷ್ಟು ಚೆನ್ನಾಗಿರೋ ಹಾಡು ಏನಕ್ಕೆ 1 ಮಿಲಿಯನ್ ಇನ್ನೂ ದಾಟ್ತಾ ಇಲ್ಲ ಅಂತ. ನನ್ಗನ್ಸೋದೇನಂದ್ರೆ ಈ ಹಾಡು ಇನ್ನೂ ತುಂಬಾ ಜನರಿಗೆ ರೀಚ್ ಆಗಿಲ್ಲ. ಒಂದ್ಸಲ ರೀಚ್ ಆದ್ಮೇಲೆ 1 ಮಿಲಿಯನ್ನು, 10 ಮಿಲಿಯನ್ನು, 100 ಮಿಲಿಯನ್ನು ಈ ಸಾಂಗ್ಗೆ ತುಂಬಾ ಈಸಿ. ಈ ಹಾಡನ್ನ ಹಾಡಿರೋದು ಸುಮೇಧ್ ಕೆ ಅವರು. ಇವರು ಆಲ್ರೆಡಿ ಸೂಫ್ರಮ್ ಸೋ ಮೂವಿನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಮುಂಚೆ ಕೂಡ ಈ ಹಾಡನ್ನ ರಿಲೀಸ್ ಮಾಡಿದ್ದಾರೆ ವಿತೌಟ್ ವಿಡಿಯೋ, ಆದ್ರೆ ಇವಾಗ ವಿತ್ ವಿಡಿಯೋ ರಿಲೀಸ್ ಮಾಡಿದಾಗ ಈ ಹಾಡಿನ ಇಂಪ್ಯಾಕ್ಟೇ ಬೇರೆ ತರ ಇದೆ. ಸಿನಿಮಾಟಿಗ್ರಫಿ, ವಿಜುವಲ್ಸು ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ. ಈ ಹಾಡಿನ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಪುರಂದರದಾಸರ ಕೃತಿ ಯಲ್ಲಮ್ಮ ತುಳಸಿಯ ಆಧುನಿಕ ನಿರೂಪಣೆ. ಈ ವಿಡಿಯೋನ ನಾನು ರೆಕಾರ್ಡ್ ಮಾಡುವಾಗ 557K ವ್ಯೂಸ್ ಬಂದಿತ್ತು. ನೋಡೋಣ ಇದಾದ್ಮೇಲೆ ಎಷ್ಟು ವ್ಯೂಸ್ ಆಗತ್ತೆ ಅಂತ. ಈ ಹಾಡನ್ನ ಕೇಳುವಾಗ ನಾನು ತುಂಬಾ ಟೈಮ್ನ ಕಮೆಂಟ್ ಬಾಕ್ಸ್ ನಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ಹಾಗಾದ್ರೆ ಏನೇನ್ ಕಮೆಂಟ್ ಬಂದಿದಾವೆ ಅಂತ ನಾವು ನೋಡೋಣ ಬನ್ನಿ. ಫಸ್ಟ್ ಕಮೆಂಟು, ವೈ ಇಟ್ಸ್ ನಾಟ್ ಟ್ರೆಂಡಿಂಗ್, ದಿಸ್ ವಿಡಿಯೋ ಇಸ್ ಬ್ಯಾಂಗರ್ ಫಾರ್ ಕನ್ನಡ ಆಡಿಯನ್ಸ್. ಎವ್ರಿ ಶಾರ್ಟ್ಸ್ ಆರ್ ಡೆಸ್ಕ್ಟಾಪ್ ವಾಲ್ ಪೇಪರ್ಸ್. ಇದು ಸತ್ಯವಾದ ಮಾತು. ಕನ್ನಡಿಗರು ಒಂದಾಗಿ 1 ಮಿಲಿಯನ್ಗಿಂತ ಹೆಚ್ಚು ವ್ಯೂಸ್ ಮಾಡೋಣ. ಈ ಹಾಡ್ಗಿರೋ ಪೊಟೆನ್ಷಿಯಲ್ಗೆ 100 ಮಿಲಿಯನ್ ವ್ಯೂಸ್ ಆದ್ರೂ ಕಡಿಮೆನೆ. ನೆಕ್ಸ್ಟ್ ಕಮೆಂಟು, ಕನ್ನಡ ಆಡಿಯನ್ಸ್ ಥಮ್ಸ್ ಡೌನ್, ಸಾಂಗ್ ಅಂಡ್ ಸಿನಿಮ್ಯಾಟೋಗ್ರಾಫಿ ಇನ್ಕ್ರೀಸಿಂಗ್ ಗ್ರಾಫ್. ನೆಕ್ಸ್ಟ್ ಕಮೆಂಟು, ಲೆಸ್ ವ್ಯೂಸ್ ಆದ್ರೂ ಕೂಡ ಕ್ವಾಲಿಟಿ ವ್ಯೂಸ್ ಇದೆ. ವೈ ದಿಸ್ ವಿಡಿಯೋ ಡ್ಯೂರೇಷನ್ ಓನ್ಲಿ 3.33 ಸೆಕೆಂಡ್. ನನಗೂ ಕೂಡ ಹಾಗೆ ಅನಿಸ್ತು. ಈ ಕಮೆಂಟ್ ಬಂದಿರೋದು ಮಲಯಾಳಿಯಿಂದ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಇನ್ ದಿಸ್. ಇಂತಹ ಹಾಡು ಯಾಕೆ ವೈರಲ್ ಆಗೋದಿಲ್ಲ? ವೈರಲ್ ಆಗ್ತಾ ಇದೆ. ಬಾಸು 30 ಮಿನಿಟ್ ಇಂದ ಕಮೆಂಟ್ ಸೆಕ್ಷನ್ ನಲ್ಲಿ ಇದ್ದೀನಿ. ಕಮೆಂಟ್ ಮಾಡೋಣ ಅಂತ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಯು ಇನ್ ಕನ್ನಡ. ಕನ್ನಡಿಗರು ಮನಸ್ಸು ಮಾಡಿದ್ರೆ ಮುಗಿಯಿತು, ಹಾಡು ಟ್ರೆಂಡ್ ಆಗುತ್ತೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಈ ವಿಡಿಯೋ ಸಾಂಗ್ ನ 100 ಮಿಲಿಯನ್ ರೀಚ್ ಮಾಡಿಸೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇದೇ ತರ ಅಪ್ರಿಸಿಯೇಷನ್ಗಳು ಈ ಹಾಡ್ಗೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿಯಿಂದ ಬರ್ತಾ ಇದೆ. ಈ ವಿಡಿಯೋನ ನೋಡ್ತಿರೋರು ಇನ್ನೂ ಈ ಹಾಡನ್ನ ಕೇಳಿಲ್ಲ ಅಂದ್ರೆ ಯೂಟ್ಯೂಬ್ನಲ್ಲಿ ತುಳಸಿ ಅಂತ ಚೆಕ್ ಮಾಡಿ, ಸಿಗತ್ತೆ. ಎಲ್ಲ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಈ ಒಂದು ಹಾಡು ಲಭ್ಯವಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ತುಳಸಿ ಹಾಡು ಕೇವಲ ಒಂದು ಹಾಡಲ್ಲ, ಇದು ಕನ್ನಡ ಸಂಗೀತದ ಹೊಸ ಎಕ್ಸ್ಪೆರಿಮೆಂಟ್ ಅಥವಾ ಹೊಸ ಚಾಪ್ಟರ್. ಈ ಹಾಡನ್ನು ಪ್ರೋತ್ಸಾಹಿಸೋದ್ರ ಮೂಲಕ ಸುಮೇಧ್ ಕೆ ಇವರಂತಹ ಒಬ್ಬ ಮ್ಯೂಸಿಷಿಯನ್ನ ನಾವು ಬೆಳೆಸೋಣ. ನಮಗೂ ಕೂಡ, ನಮ್ಮ ಇಂಡಸ್ಟ್ರಿಗೂ ಕೂಡ AR ರೆಹಮಾನ್, MM ಕಿರವಾಣಿ ಇಂತಹ ಒಂದು ಮ್ಯೂಸಿಕ್ ಡೈರೆಕ್ಟರ್ಗಳು ಬರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.